ಇದು ಭಾರತದಲ್ಲಿ ಪ್ರತಿ ವರ್ಷ 25,000 ಕೋಟಿಗೂ ಅಧಿಕ ವಹಿವಾಟು ನಡೆಯುವ ವಿಸ್ತಾರ ಉದ್ಯಮ. ಅತ್ಯಲ್ಪ ಬಂಡವಾಳದ ಜೊತೆಗೆ ಕೌಶಲ್ಯವಿದ್ರೆ ಯಾರು ಬೇಕಾದರೂ ಆರಂಭಿಸಬಹುದಾದ ಸ್ವಉದ್ಯೋಗ. ಎವರ್ಗ್ರೀನ್ ಆಗಿರುವ ಈ ಬಿಸ್ನೆಸ್ನಲ್ಲಿ ಸೌಂದರ್ಯವೇ ಆದಾಯದ ಮೂಲ. ಅದುವೇ ಬ್ಯೂಟಿ ಸ್ಪಾ ಅಂಡ್ ಸಲೂನ್. ಇದು ಬದುಕಿಗೊಂದು ಬಿಸ್ನೆಸ್. ನಾನು ಪ್ರತಿಭಾ ಪ್ರಕಾಶ್. ಸೌಂದರ್ಯ ಅನ್ನೋದು ಯಾರಿಗ್ ಬೇಡ ಹೇಳಿ? ಪ್ರತಿಯೊಬ್ಬ ಪುರುಷನು ತಾನು ಹ್ಯಾಂಡ್ಸಮ್ ಆಗಿ ಕಾಣಲು ಬಯಸ್ತಾನೆ. ಹೆಂಗಸರಂತೂ ಸೌಂದರ್ಯವೇ ತಾವಾಗಲು ಬಯಸ್ತಾರೆ. ಅದಕ್ಕಾಗಿ ಸಾಕಷ್ಟು ಹಣ ಕೂಡ ಖರ್ಚು ಮಾಡ್ತಾರೆ. ಸೌಂದರ್ಯ ಪ್ರಜ್ಞೆ ಅನ್ನೋದು ಜನರಲ್ಲಿ ಸಾಕಷ್ಟು ಬೆಳೆದಿದೆ. ಈ ಸೌಂದರ್ಯವನ್ನೇ ಆದಾಯದ ಮೂಲವನ್ನಾಗಿಸಿ ವಿಸ್ತಾರವಾಗಿ ಬೆಳೆದಿರುವ ಕ್ಷೇತ್ರವೆಂದರೆ ಅದು ಸ್ಪಾ ಅಂಡ್ ಸಲೂನ್ ಇಂಡಸ್ಟ್ರಿ. ಅತಿ ಕಡಿಮೆ ಬಂಡವಾಳ, ಹೆಚ್ಚಿನ ಆದಾಯ ಗಳಿಸುವ ಮತ್ತು ಬಿಸ್ನೆಸ್ ಅನ್ನ ಬೆಳೆಸಲು ಸಾಕಷ್ಟು ಅವಕಾಶಗಳಿರುವ ಈ ಉದ್ಯಮ ಹೇಗೆ ಲಾಭದಾಯಕ ಅನ್ನೋದನ್ನ ತಿಳಿಯೋಣ ಬನ್ನಿ. ಭಾರತ ಮಾತ್ರವಲ್ಲ, ಪ್ರಪಂಚದಾದ್ಯಂತ ಅತಿ ದೊಡ್ಡ ಮಾರುಕಟ್ಟೆಯನ್ನ ವಿಸ್ತರಿಸಿಕೊಂಡಿರುವ ಉದ್ಯಮ ಅಂದ್ರೆ ಅದು ಬ್ಯೂಟಿ ಸಲೂನ್. ಅಂದ, ಚಂದ, ಸೌಂದರ್ಯ ವೃದ್ಧಿಗೆ ಈ ಉದ್ಯಮದ ಆದಾಯದ ಮೂಲ. ಪುರುಷರೇ ಆಗಿರ್ಲಿ, ಹೆಂಗಸರೇ ಆಗಿರ್ಲಿ, ಪ್ರತಿಯೊಬ್ರು ತಾವು ಚೆನ್ನಾಗಿ ಕಾಣ್ಬೇಕು ಅಂತ ಬಯಸ್ತಾರೆ. ಆ ಸೌಂದರ್ಯ ಪ್ರಜ್ಞೆಯೇ ಸ್ಪಾ ಮತ್ತು ಸಲೂನ್ ಸೆಕ್ಟರ್ನ ಸರಕು ಸೇವೆ ಮತ್ತು ಆದಾಯವಾಗಿರುತ್ತೆ. ಹೇರ್ ಕೇರ್, ಸ್ಪಾ ಮತ್ತು ಸಲೂನ್ ಉದ್ಯಮ ಇವತ್ತು ಎಷ್ಟು ವಿಸ್ತಾರವಾಗಿ ಬೆಳೆದು ವೃದ್ಧಿಯಾಗಿದೆ ಅಂದ್ರೆ, ಭಾರತದಲ್ಲಿ ವಾರ್ಷಿಕವಾಗಿ 25,000 ಕೋಟಿಗೂ ಅಧಿಕ ವ್ಯವಹಾರ ನಡೀತಾ ಇದೆ. ಕರ್ನಾಟಕದಲ್ಲಿ ಪ್ರತಿ ವರ್ಷ ಸುಮಾರು 8,000 ಕೋಟಿ ರೂಪಾಯಿಯಷ್ಟು ವಹಿವಾಟು ನಡೆಯುತ್ತೆ. ಇದಕ್ಕೆ ಕಾರಣ ಜನರಲ್ಲಿ ಹೆಚ್ಚುತ್ತಾ ಇರುವ ಸೌಂದರ್ಯ ಪ್ರಜ್ಞೆ. ಸ್ಕಿನ್ ಕೇರ್, ಹೇರ್ ಕೇರ್, ಮೇಕಪ್, ಪರ್ಫ್ಯೂಮ್ ಅಂಡ್ ಕಾಸ್ಮೆಟಿಕ್ಸ್ ಮತ್ತು ಇತರೆ ಅಂತ ಸ್ಪಾ ಅಂಡ್ ಸಲೂನ್ ಉದ್ಯಮವನ್ನ 5 ಭಾಗಗಳಾಗಿ ವಿಂಗಡಿಸಲಾಗಿದೆ. ಇದಕ್ಕೆ ಅಗತ್ಯವಾಗಿ ಬೇಕಿರುವ ವಸ್ತುಗಳ ಉತ್ಪಾದನೆಯೂ ಸಾಕಷ್ಟು ಬೆಳೆದಿದೆ. ಸ್ಪಾ, ಸಲೂನ್, ಪಾರ್ಲರ್ಗಳು ಸೇರಿದಂತೆ ಭಾರತದಲ್ಲಿ ಸುಮಾರು 10 ಲಕ್ಷಕ್ಕೂ ಅಧಿಕ ಔಟ್ಲೆಟ್ಗಳಿದ್ದು 1.5 ಕೋಟಿ ಜನರಿಗೆ ಉದ್ಯೋಗ ಕಲ್ಪಿಸಿರುವ ಕ್ಷೇತ್ರವಾಗಿದೆ. ಈ ಪೈಕಿ 65% ಮಹಿಳೆಯರೇ ಇದ್ದು ಬಂಡವಾಳ ಹೂಡಿ ಉದ್ಯಮ ಆರಂಭಿಸಿ ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಅಂತಹ ಸಾಲಿನಲ್ಲಿ ಈ ಮಹಿಳಾ ಮಣಿಗಳು ಇದ್ದಾರೆ. ಮಹಿಳೆಯರೆಲ್ಲ ಸುಮಾರು 2 ದಶಕಗಳಿಂದ ಇದೇ ಉದ್ಯಮ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವರು. ತಮ್ಮದೇ ಅಕಾಡೆಮಿಗಳನ್ನ ಸ್ಥಾಪಿಸಿ ಕೆಲವರು ಉನ್ನತ ಸ್ಥಾನಗಳನ್ನ ಅಲಂಕರಿಸಿದ್ದಾರೆ. ಈ ಸಲೂನ್ ಉದ್ಯಮವನ್ನ ಹೇಗೆ ಆರಂಭಿಸಬೇಕು ಅಂತ ಸಿಂಪಲ್ ಆಗಿ ಹೇಳ್ತಾರೆ ಕೇಳಿ. ಆಲ್ ಇಂಡಿಯಾ ಹೇರ್ ಅಂಡ್ ಬ್ಯೂಟಿ ಅಸೋಸಿಯೇಷನ್ ನಲ್ಲಿ ಬೆಂಗಳೂರಿಗೆ ಜನರಲ್ ಸೆಕ್ರೆಟರಿ ಆಗಿರುವ ಸತ್ಯ ಕಿಶೋರ್. ಸೊ ಇವಾಗ ಏನಂತಂದರೆ, ಇವಾಗ ಎಲ್ಲರೂ ತುಂಬ ಸಲೂನ್ ಸ್ಪಾ ಮಾಡೋದಕ್ಕೆ ಬಂಡವಾಳ ತುಂಬ ಜಾಸ್ತಿ ಅಂತೇಳಿ ಎಷ್ಟೋ ಜನ ಹೆದರ್ಕೊಂಡು ಮನೆಯಲ್ಲೇ ಕುತ್ಕೊಳ್ತಾರೆ. ಸೊ ಅವಾಗ ಏನಾದರೂ ಒಂದು ಲೋನ್ ಅಂತ ಅಪ್ಲೈ ಮಾಡೋದು ಅದಕ್ಕೆ ನಮಗೆ ಕಟ್ಟೋಕ್ಕಾಗುತ್ತೋ ಇಲ್ವೋ ಅಂತಲೂ ಯೋಚನೆ ಮಾಡ್ತಿರ್ತಾರೆ. ಸೊ ಅದ್ರ ಬದಲು ಏನಂತಂದರೆ, ಅವ್ರು ವೆಲ್ ಸರ್ಟಿಫೈಡ್ ಆದಮೇಲೆ ಮನೆಯಿಂದನೇ ಅವರು ಶುರು ಮಾಡ್ಬೋದು. ಹೇಗೆ ಮನೆಯಿಂದನೇ ಶುರು ಮಾಡ್ಬೋದು ಅಂತಂದರೆ, ಫಸ್ಟ್ ಒಂದು ಫ್ಯಾಮಿಲಿ ಮೆಂಬರ್ಸ್ನ ತೊಗೊಳ್ಳೋದು, ಸಿಸ್ಟರ್ಸ್ಗಳು ಅವ್ರ ಮೇಲೆ ಒಂದು ಪ್ರಯೋಗ ಮಾಡೋದು. ಸೊ ಅದು ಮಾಡಿದ ತಕ್ಷಣ ಸೆಕೆಂಡ್ ಸರ್ಕಲ್, ಇವಾಗ ಫ್ರೆಂಡ್ಸ್ಗಳನ್ನೆಲ್ಲ ಕರೆದು ಅವ್ರಿಗೆ ಮಾಡೋದು. ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ನಿಮ್ಮದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಬರುತ್ತೆ.
ಯಾಕಂದರೆ ಅಪ್ರಿಷಿಯೇಷನ್ ಸಿಗುತ್ತೆ ನಿಮಗೆ. ಫ್ರೆಂಡ್ಸ್ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡಿದ್ಯಾ, ನೀನು ಯಾಕೆ ಇನ್ನು ಮುಂದೆ ಮಾಡಬಾರ್ದು, ದೊಡ್ಡದಾಗಿ ಮಾಡಬಾರ್ದು ಅಂತ ಹೇಳಿದಾಗ ಏನಾಗುತ್ತೆ, ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಏನಾಗುತ್ತೆ, ನಮಗೆ ಆಯ್ತಪ್ಪ ರಿಸ್ಕಲ್ಲಿ ನಾವು ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಲೋನ್ ಅಪ್ಲೈ ಮಾಡೋದಾಗಲಿ ಅಥವಾ ಏನೋ ಒಂದು ಅಮೌಂಟ್ನ ಕಲೆಕ್ಟ್ ಮಾಡಿ ಒಂದು ಸಣ್ಣದಾಗಿ ಒಂದು ಅಂಗಡಿ ತೆಗಿಯೋದಾಗಲಿ, ಈ ಥರ ಮಟ್ಟಕ್ಕೆ ನಾವು ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಒಂದು ಸ್ಟೆಪ್ ಬೈ ಸ್ಟೆಪ್ ಬಿಸ್ನೆಸ್ನ ನಾವು ಇಂಪ್ರೂವ್ ಮಾಡ್ಕೊಂಡು ಒಂದು ಸರಿ ಮೇಕಪ್ ಅಕಾಡೆಮಿ ಮಾಡ್ಕೋಬೋದು, ಬ್ಯೂಟಿ ಅಕಾಡೆಮಿ ಮಾಡ್ಕೋಬೋದು, ಒಂದು ಕಡೆ ಸ್ಪಾ ಮಾಡ್ಕೋಬೋದು. ಸೊ ಈ ಥರ ಏನಾಗುತ್ತೆ, ಒನ್ ಲೆವೆಲ್ಸ್ ನಾವು ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಆರ್ಥಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಸಲೂನ್ ಆರಂಭಿಸಬಹುದು. ಇದರಲ್ಲಿದೆ ಸಾಕಷ್ಟು ಆದಾಯ, ಸಲೂನ್ ಲೈಸೆನ್ಸ್ ಕಡ್ಡಾಯ. ಮೊದಲು ಸಲೂನ್ ಆರಂಭಿಸೋದಕ್ಕೆ ಅಗತ್ಯ ಬಂಡವಾಳ ಇಷ್ಟೇ ಇರಬೇಕು ಅಂತೇನಿಲ್ಲ. ಅವರವರ ಆರ್ಥಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಬಂಡವಾಳ ಹಾಕಿ ಆರಂಭಿಸಬಹುದು. ಕನಿಷ್ಠ 10 ಚದರ ಅಡಿಯ ಜಾಗದಲ್ಲೂ ಅದಕ್ಕೆ ತಕ್ಕಂತೆ ಹಣ ಹೂಡಿ ಸಲೂನ್ ಸ್ಥಾಪಿಸಬಹುದು. ಹೆಚ್ಚಿನ ಜಾಗದಲ್ಲಿ ಹೆಚ್ಚಿನ ಬಂಡವಾಳ ಹಾಕಿಯೂ ಸಲೂನ್ ಅನ್ನ ಪ್ರಾರಂಭಿಸಬಹುದು. ಇನ್ನು ಎಲ್ಲಾ ಸಲೂನ್ಗೂ ಪರ್ಮಿಷನ್ ಮತ್ತು ಲೈಸೆನ್ಸ್ ಕಡ್ಡಾಯವಾಗಿ ಬೇಕಾಗುತ್ತೆ. ಟ್ರೇಡ್ ಲೈಸೆನ್ಸ್ ಪಡೆದು ಬಿಸಿನೆಸ್ ಆರಂಭಿಸಿದ್ರೆ ನೀವು ಸುಲಭವಾಗಿ ಬ್ಯಾಂಕ್ಗಳಿಂದ ಲೋನ್ ಪಡೆಯಬಹುದು. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವುದಕ್ಕೂ ಕೂಡ ತುಂಬಾ ಅನುಕೂಲವಾಗುತ್ತೆ ಅಂತಾರೆ ದೀಕ್ಷಾ ಬ್ಯೂಟಿ ಅಂಡ್ ಫ್ಯಾಷನ್ ಅಕಾಡೆಮಿಯ ಮಾಲೀಕರಾದ ಭವಾನಿ ಶ್ರೀಧರ್. ಇದರಲ್ಲಿ ನೀವು ಟ್ರೇಡ್ ಲೈಸೆನ್ಸ್ ಅಂತ ತಗೋಬೇಕು. BBMP ಆಫೀಸಲ್ಲಿ ಹೋದರೆ, ಈಗ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟಲ್ಲಾದರೆ BBMP ಆಫೀಸಲ್ಲಿ ನೀವು ಲೈಸೆನ್ಸ್ ತೊಗೋಬೇಕಾಗುತ್ತೆ. ಇಲ್ಲಾಂದರೆ ಅದರ್ ಕಾರ್ಪೊರೇಷನ್ ಲೆವೆಲಲ್ಲಿ ಬರೋದಾದರೆ ಅವ್ರದ್ದು ಆಫೀಸಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಆ ಸಲೂನ್ಸ್ಗೆ ಅಂತ ಹೇಳಿಬಿಟ್ಟು ಲೈಸೆನ್ಸ್ ಬರುತ್ತೆ, ಅದನ್ನು ನೀವು ತೊಗೋಬೇಕಾಗುತ್ತೆ. ಈಗ ಗೌರ್ಮೆಂಟ್ ರೂಲ್ಸೇ ಅದಲ್ವಾ, ಒಂದು ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಅದು ಲೈಸೆನ್ಸ್ಡ್ ಆಗಿರಬೇಕು. ಸೊ ಲೈಸೆನ್ಸ್ಡ್ ಆಗಿ ಇರಬೇಕು ಅನ್ನೋದು ಇನ್ನೊಂದು ಅಡ್ವಾಂಟೇಜ್ ಇದೆ. ಸೊ ಇದರಲ್ಲಿ ನಾವು IT ಫೈಲೆಲ್ಲ ಮಾಡ್ಬೋದು. ಲೇಡೀಸ್ಗೆ ಅನ್ನೋದು ಸ್ವಲ್ಪ ಎಕ್ಸಮ್ಷನ್ಸ್ ಇದೆ, ಬಟ್ ಸ್ಟಿಲ್ ನಾವು IT ಫೈಲೆಲ್ಲ ಮಾಡ್ತಾ ಇದ್ದರೆ ಒಂದು 2 ಇಯರ್ಸಲ್ಲಿ ನಮ್ಮದು ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ನೋಡಿಬಿಟ್ಟು ಆನ್ ದ್ಯಾಟ್ ಬೇಸಿಸ್ ನೀವು ಗೌರ್ಮೆಂಟ್ ಲೋನ್ಸ್ ಅಪ್ಲೈ ಮಾಡ್ಬೋದು. ಸೊ ಅದಕ್ಕೆಲ್ಲ ಇದು IT ರಿಟರ್ನ್ಸ್ ಮತ್ತು ಈ ಲೈಸೆನ್ಸ್ ಎಲ್ಲ ಏನಿದೆ ಅದೆಲ್ಲ ಇದ್ದರೆ ನಿಮಗೆ ಲೋನ್, ಗೌರ್ಮೆಂಟಿಂದ ಲೋನ್ ಫೆಸಿಲಿಟೀಸ್ ಏನಿದೆ ಅದನ್ನು ನೀವು ಆಪ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಇರುತ್ತೆ. ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಸರ್ವಿಸ್ನಿಂದಲೇ ಅಧಿಕ ಆದಾಯ. ಬ್ಯೂಟಿ ಇಂಡಸ್ಟ್ರಿ ಅನ್ನೋದು ಬೇರೆ ಎಲ್ಲ ಉದ್ಯಮಗಳಿಗಿಂತಲೂ ಡಿಫ್ರೆಂಟ್ ಆಗಿರುವ ಸೆಕ್ಟರ್. ಇಲ್ಲಿ ರಿಸ್ಕ್ ಕಡಿಮೆ, ಬಂಡವಾಳವೂ ಹೆಚ್ಚಾಗಿ ಬೇಕಾಗೋದಿಲ್ಲ. ಆದರೆ ಸಲೂನ್ಗೆ ಬರುವ ಗ್ರಾಹಕರಿಗೆ ಕೊಡುವ ಸರ್ವಿಸ್ ಮತ್ತು ಗುಣಮಟ್ಟದ ಮೇಲೆ ಸಲೂನ್ ಆದಾಯವೂ ಹೆಚ್ಚಾಗಿರುತ್ತೆ. ಇಲ್ಲಿ ಬಳಸುವ ಪ್ರಾಡಕ್ಟ್ಗಳ ಬೆಲೆಗಿಂತ ಕೊಡುವ ಸರ್ವಿಸ್ ಮೇಲೆಯೇ 3-4 ಪಟ್ಟು ಹೆಚ್ಚಿನ ಚಾರ್ಜ್ ಮಾಡಲಾಗುತ್ತೆ. ಹೀಗಾಗಿ ಕ್ವಾಲಿಟಿ ಸರ್ವಿಸ್ ಕೊಟ್ರೆ ಲಾಭವೂ ಹುಡ್ಕೊಂಡು ಬರುತ್ತೆ. ಬ್ಯೂಟಿ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ನೀವು ಲಾಭ ಅನ್ನೋದು ಜಾಸ್ತಿನೇ ಇರುತ್ತೆ. ಕಂಪ್ಯಾರಿಟಿವ್ಲಿ ಬೇರೆದೆಲ್ಲ ನೋಡಿದ್ರೆ ನಮ್ಮದು ಇನ್ವೆಸ್ಟ್ಮೆಂಟ್ ಕಮ್ಮಿನೇ ಇರುತ್ತೆ, ಲಾಭ ಅನ್ನೋದು ಜಾಸ್ತಿ ಆಗಿರುತ್ತೆ. ಯಾಕಂದರೆ ನಾವು ನಮ್ಮದು ಲಾಭ ಬಂದು ನಮ್ಮದು ಲೇಬರ್ ಮೇಲೆ ಹೋಗುತ್ತೆ, ನಾವು ಕೊಡೋ ಸರ್ವಿಸ್ ಮೇಲೆ ಹೋಗುತ್ತೆ. ಪ್ರಾಡಕ್ಟ್ ಮೇಲೆ ನಾವು ಚಾರ್ಜಸ್ ಮಾಡೋದಿಲ್ಲ, ನಾವು ಹೇಗೆ ಸರ್ವಿಸ್ ಕೊಡ್ತೀವೋ ಅದ್ರ ಮೇಲೇ ಚಾರ್ಜಸ್ ನಾವು ಮಾಡೋದು. ಸೊ ಪ್ರಾಡಕ್ಟ್ದು ಚಾರ್ಜಸ್ ನೀವು 100 ರೂಪೀಸ್ ಇದ್ದರೆ, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 100 ರೂಪಾಯಿ ಇದ್ದರೆ ನಮ್ಮದು ಸರ್ವಿಸಲ್ಲಿ 1 ಅವರ್ 2 ಅವರ್ಸ್ ನಾವು ಅಲ್ಲಿ ಸರ್ವಿಸ್ ಕೊಡ್ತೀವಿ. ಒಂದು ಫೇಶಿಯಲ್ ಮಾಡಬೇಕಂದ್ರೆ 1 ಅವರ್ ನಾವು ಕೊಡ್ತೀವಿ. ಸೊ ಅಲ್ಲಿ ನಿಮಗೆ ಪ್ರಾಡಕ್ಟ್ ಒಂದು 200-300 ರೂಪೀಸ್ ಇದ್ದರೂ ನಾವು ಚಾರ್ಜ್ ಮಾಡೋದು ಅದರದ್ದು 2 ಟೈಮ್ಸ್ ಅಥವಾ 3 ಟೈಮ್ಸ್ ಆದರೂ ಮಿನಿಮಮ್. ಕಮ್ಮಿ ಅಂತ ಹೇಳಿದ್ರೆ 2 ಟೈಮ್ಸ್ ಇರುತ್ತೆ. ಸೊ 200 ರೂಪೀಸ್ ಪ್ರಾಡಕ್ಟ್ ಆದರೆ ನಾವು 400-500 ಚಾರ್ಜ್ ಮಾಡ್ಬೋದು. ಸೊ ಅಷ್ಟು ಲಾಭ ನಮಗೆ
ಬಂದೇ ಬರುತ್ತೆ. ಯಾಕಂದರೆ ಇಲ್ಲಿ ಸರ್ವಿಸೇ ಜಾಸ್ತಿ ಇರುತ್ತೆ, ಪ್ರಾಡಕ್ಟ್ ಯೂಸೇಜ್ಗಿಂತ ಸರ್ವಿಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಲಾಭ ಚೆನ್ನಾಗಿ ನೋಡ್ಬೋದು. ಈಗಾಗಲೇ ಹೇಳಿರುವ ಹಾಗೆ ಸಲೂನ್ ಆರಂಭಿಸೋದಕ್ಕೆ, ಅದರಲ್ಲೂ ಹೆಣ್ಮಕ್ಳು ಈ ಉದ್ಯಮ ಆರಂಭಿಸೋದಕ್ಕೆ ಸರ್ಕಾರದಿಂದ ಒಳ್ಳೆಯ ಪ್ರೋತ್ಸಾಹ ಸಿಗುತ್ತೆ. ಬ್ಯಾಂಕ್ಗಳಿಂದ ಈ ಸ್ಕಿಲ್ ಬೇಸ್ಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಸಬ್ಸಿಡಿ ದರದಲ್ಲಿ ಲೋನ್ ಕೂಡ ಲಭ್ಯ ಇದೆ. ಅವರವರ ಆರ್ಥಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಲೂನ್ ಆರಂಭಿಸಬಹುದು. ಹಾಗಂತ ಇದಕ್ಕೆ ಖರ್ಚು ವೆಚ್ಚಗಳು ಕೂಡ ಕಡಿಮೆ ಅಂತಲ್ಲ. ಒಂದು ಉದ್ಯಮವನ್ನ ಸ್ಥಾಪಿಸಿದ್ರೆ ಬೇಸಿಕ್ ಆಗಿ ಯಾವೆಲ್ಲ ಎಕ್ಸ್ಪೆನ್ಸಸ್ ಬರುತ್ತೋ ಆ ಎಲ್ಲಾ ಖರ್ಚು ಕೂಡ ಈ ಉದ್ಯಮದಲ್ಲೂ ಬರುತ್ತೆ ಅಂತ ಸಂಕ್ಷಿಪ್ತವಾಗಿ ವಿವರ ನೀಡ್ತಾರೆ ಬ್ಯೂಟಿಷಿಯನ್ ಆಗಿರುವ ಬ್ಯೂಟಿ ಇಂಡಸ್ಟ್ರಿ ಉದ್ಯಮಿ ಪವಿತ್ರ ಅವರು. ಯಾವುದೇ ಬಿಸ್ನೆಸ್ ಆಗಲಿ, ಎಲ್ಲ ಬಿಸ್ನೆಸ್ಗೂ ಒಂದು ಬೇಸಿಕ್ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ. ಈಗ ಸ್ಟಾಫ್, ರೆಂಟ್, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಮತ್ತು ಪ್ರಾಡಕ್ಟ್ಸ್ ಏನೇನು ನಾವು ತಗೋತಾ ಇದ್ದೀವಿ, ಸ್ಟಾಫ್ ಸ್ಯಾಲ್ರಿ. ಸೊ ಅಂಥದ್ದೆಲ್ಲ ನಮಗೆ ಬೇಸಿಕ್ಕಾಗಿ ಎಲ್ಲ ಬಿಸ್ನೆಸ್ನಲ್ಲೂ ಇರೋದು ಒಂದು ಲಿಸ್ಟ್ ಬಂದೇ ಬರುತ್ತೆ. ಸೊ ಅದನ್ನು ಬಿಟ್ಟು ನಾವು ಬಿಸ್ನೆಸ್ ಅಂದರೆ ಎವ್ರಿ ಇಯರ್ ನಮಗೆ ಬಿಸ್ನೆಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಕಸ್ಟಮರ್ ಬೇಸ್ ಇನ್ಕ್ರೀಸ್ ಆಗ್ತಾ ಆಗ್ತಾ ನಮಗೆ ಖರ್ಚುಗಳು ಬೇರೆ ಬೇರೆ ಥರದ ಖರ್ಚುಗಳು ಬರುತ್ತೆ. ಇವಾಗ ಬೇಸಿಕ್ ಎಕ್ಸ್ಪೆನ್ಸಸ್, ಮಂತ್ಲಿ ಎಕ್ಸ್ಪೆನ್ಸಸ್ ಅಂತ ಒಂದು ಬರುತ್ತೆ. ಅದನ್ನು ಬಿಟ್ಟು ವರ್ಷಕ್ಕೊಂದು ಸತಿ ಇವಾಗ ನಾವು ಸಾಫ್ಟ್ವೇರೆಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ ಅಂದರೆ ಅದು ವರ್ಷಕ್ಕೊಂದು ಸತಿ ಅದ್ರದ್ದು ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಅದನ್ನು ಬಿಟ್ಟು ಆಪ್ರೇಷನಲ್ ಎಕ್ಸ್ಪೆನ್ಸಸ್ ಅಂದರೆ ಇವಾಗ ಸಡನ್ನಾಗಿ ಒಂದು ಜಾಗ ನಾನು ರೆಡಿ ಮಾಡಬೇಕು ಈಗ ಫೋಟೋಶೂಟ್ಗೆ ಅಂದರೆ ಅದಕ್ಕೆ ನನಗೆ ಕಾರ್ಪೆಂಟ್ರಿ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಆಪ್ರೇಷನಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಸೊ ಎಕ್ಸ್ಪೆನ್ಸಸ್ ನಮಗೆ ವರ್ಷ ಪೂರ್ತಿ ಬರ್ತಾನೆ ಇರುತ್ತೆ. ಬ್ಯೂಟಿ ಇಂಡಸ್ಟ್ರಿ ಅನ್ನೋದು ಕಳೆದ ಒಂದು ದಶಕದಿಂದ ಸಾಕಷ್ಟು ಅಭಿವೃದ್ಧಿಯಾಗಿ ವಿಸ್ತಾರಗೊಂಡಿದೆ. ಸಾಕಷ್ಟು ಅವಕಾಶಗಳು ಕೂಡ ಈ ಬಿಸ್ನೆಸ್ ಸೆಕ್ಟರ್ನಲ್ಲಿದೆ. ಜೊತೆಗೆ ಲಾಭದಾಯಕವೂ ಆಗಿದೆ. ಸಲೂನ್, ಸ್ಪಾ ಅಥವಾ ಪಾರ್ಲರ್ ಸ್ಥಾಪಿಸಿ ಲಾಭ ಗಳಿಸಬೇಕು ಅಂದ್ರೆ ಮುಖ್ಯವಾಗಿ ಬೇಕಾಗಿರೋದು ತರಬೇತಿ ಮತ್ತು ಕೌಶಲ್ಯ. ಅದುವೇ ನಿಜವಾದ ಬಂಡವಾಳ ಆಗಿರುತ್ತೆ. ಸಣ್ಣ, ಮಧ್ಯಮ ಅಥವಾ ದೊಡ್ಡ ಮಟ್ಟದಾಗಿರಲಿ, ಯಾವುದೇ ಬಿಸ್ನೆಸ್ ಆರಂಭಿಸುವುದಕ್ಕೆ ಬಂಡವಾಳ ತುಂಬಾ ಮುಖ್ಯವಾಗಿರುತ್ತೆ. ಕೆಲವೊಂದು ಉದ್ಯಮಗಳಲ್ಲಿ ಅಗತ್ಯಕ್ಕೆ ತಕ್ಕಂತೆ ಬಂಡವಾಳ ಹಾಕಿ ಆರಂಭಿಸಬಹುದು. ಬ್ಯೂಟಿ ಇಂಡಸ್ಟ್ರಿಯಲ್ಲೂ ಕೂಡ ಇದೇ ರೀತಿ ಇರುತ್ತೆ. ಆದ್ರೆ ಸಲೂನ್ ಸ್ಥಾಪಿಸಿ ಅದು ಲಾಭದಾಯಕವಾಗಿ ಬೆಳೆಯೋದಕ್ಕೆ ಬಂಡವಾಳಕ್ಕಿಂತಲೂ ಕೌಶಲ್ಯವೇ ಅತಿ ಮುಖ್ಯ ಅನ್ಸುತ್ತೆ. ಸಲೂನ್ ಆರಂಭಿಸೋದಕ್ಕೆ ಕ್ವಾಲಿಟಿ ಟ್ರೈನಿಂಗ್ ತುಂಬಾ ಮುಖ್ಯ. ಗುಣಮಟ್ಟದ ಸೇವೆಯೇ ಆದಾಯ ವೃದ್ಧಿಯ ಮೂಲ. ಈಗಾಗಲೇ ಹೇಳಿರುವ ಹಾಗೆ ಬ್ಯೂಟಿ ಇಂಡಸ್ಟ್ರಿ ಬಹುತೇಕ ಸ್ಕಿಲ್ ಮೇಲಿಗೆ ನಿಂತಿರುತ್ತೆ. ಅಗತ್ಯಕ್ಕೆ ತಕ್ಕಂತೆ ಕನಿಷ್ಠ ಬಂಡವಾಳದಿಂದ ಹಿಡಿದು ಆರ್ಥಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಲೂನ್ ಆರಂಭಿಸೋದಕ್ಕೆ ಬಂಡವಾಳ ಹೂಡುವುದು. ಖುಷಿಯ ಸಂಗತಿ ಅಂದ್ರೆ ಸರ್ಕಾರದಿಂದ ಸಾಕಷ್ಟು ಪ್ರೋತ್ಸಾಹ ಹಾಗೂ ಸಹಾಯವೂ ಸಿಗುತ್ತೆ. ಹಾಗಂತ ಯಾವುದೇ ಅನುಭವ, ಗುಣಮಟ್ಟದ ತರಬೇತಿ ಇಲ್ಲದೆ ಈ ಬಿಸ್ನೆಸ್ಗೆ ಕೈ ಹಾಕೋದು ಅಷ್ಟು ಸಮಂಜಸ ಆಗಿರೋದಿಲ್ಲ. ಸಲೂನ್ ಆರಂಭಿಸುವ ಮುನ್ನ ಏನ್ ಮಾಡ್ಬೇಕು ಗೊತ್ತಾ? ಒಂದು ಬ್ಯೂಟಿ ಸಲೂನ್ ಶುರು ಮಾಡೋಕ್ಕೆ ಎಷ್ಟು ಬಂಡವಾಳ ಬೇಕು ಅಂದರೆ ಅದರಲ್ಲಿ ಫಸ್ಟ್ ನಮ್ಮದು ಖರ್ಚಿರೋದು ನಮ್ಮದು ಸ್ಕಿಲ್ ಡೆವಲಪ್ಮೆಂಟು.
ಸೊ ಒಂದು ಬ್ಯೂಟಿಷಿಯನಾಗೆ ನಮ್ಮದು ಕೋರ್ಸ್ ಕಂಪ್ಲೀಟ್ ಮಾಡಿ ಅದನ್ನು ನಾವು ಫಸ್ಟ್ ಕಲಿಬೇಕು. ಅದೇ ನಮ್ಮದು ಫಸ್ಟ್ ಬಂಡವಾಳ. ತುಂಬ ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಎಷ್ಟು ಬಂಡವಾಳ ಅಂತ ಯೋಚನೆ ಮಾಡ್ತಾರೆ ಬಿಟ್ಟು ಕೆಲಸ ಕಲಿಬೇಕು, ಸರ್ಟಿಫೈಡ್ ಬ್ಯೂಟಿಷಿಯನ್ ಆಗಬೇಕು ಅನ್ನೋದನ್ನು ಯೋಚನೆ ಮಾಡಲ್ಲ. ಸೊ ಫಸ್ಟ್ ಅದನ್ನು ಕರೆಕ್ಟಾಗಿ ನಾವು ಮಾಡ್ಕೋಬೇಕು. ಆಮೇಲೆ ಎರಡನೇದು ಜಾಗ. ಸೊ ನೀವು ಮನೆಯಲ್ಲೇ ಶುರು ಮಾಡ್ಬೋದು, ಇಲ್ಲ ಚಿಕ್ಕದಾಗಿ ಒಂದು ಜಾಗದಲ್ಲಿ ಸ್ಟಾರ್ಟ್ ಮಾಡ್ಬೋದು. ನಾನು ನನ್ನ ಕರಿಯರ್ನ ಶುರು ಮಾಡಿರೋದೇ ಚಿಕ್ಕದಾಗಿ ಒಂದು 5x7 ಜಾಗದಲ್ಲಿ ನಮ್ಮ ಮನೆಯಲ್ಲೇ ಶುರು ಮಾಡಿರೋದು. ಹೌದು, ಯಾರೇ ಆಗ್ಲಿ ಮೊದಲ ಬಾರಿಗೆ ಸಲೂನ್ ಆರಂಭಿಸ್ತಾ ಇದ್ರೆ ಅವರ ಮೊದಲ ಬಂಡವಾಳವೇ ತರಬೇತಿ ಮತ್ತು ಗುಣಮಟ್ಟದ ಸೇವೆ. ವೆಲ್ ಸರ್ಟಿಫೈಡ್ ಅಕಾಡೆಮಿಗಳಲ್ಲಿ ಕನಿಷ್ಠ 6 ತಿಂಗಳು ಟ್ರೈನಿಂಗ್ ಪಡೆದು ಸಲೂನ್ನಲ್ಲಿ ಹೇಗೆಲ್ಲ ಸರ್ವಿಸ್ ಕೊಡಬಹುದು ಅನ್ನೋದನ್ನ ಚೆನ್ನಾಗಿ ಅರಿತಿರಬೇಕು. ತರಬೇತಿಗೆ ಕೊಡುವ ಫೀಸೇ ಸಲೂನ್ ಆರಂಭಿಸೋದಕ್ಕೆ ಮೊದಲ ಬಂಡವಾಳವಾಗುತ್ತೆ. ಹೀಗೆ ಒಳ್ಳೆಯ ಅಕಾಡೆಮಿಗಳಲ್ಲಿ ಟ್ರೈನಿಂಗ್ ಪಡೆದು ಸರ್ಟಿಫೈಡ್ ಆಗಿದ್ರೆ ಈ ಉದ್ಯಮದ ಆಳ ಅಗಲ ಸಾಧಕ ಬಾಧಕಗಳನ್ನ ಚೆನ್ನಾಗಿ ಅರಿಯೋದಕ್ಕೆ ಸಹಾಯ ಆಗುತ್ತೆ. ಒಳ್ಳೆಯ ಸರ್ವಿಸ್ ಕೊಡುವ ಕೌಶಲ್ಯ ಇದ್ರೆ ಅಂಥವರು ಸಲೂನ್ ಆರಂಭಿಸಬಹುದು. ಅಷ್ಟು ಮಾತ್ರವಲ್ಲ, ಅಂತಹ ಕೌಶಲ್ಯಯುತ ಉದ್ಯೋಗಿಗಳನ್ನೇ ಕೆಲಸಕ್ಕೂ ನೇಮಿಸಿಕೊಂಡ್ರೆ ಅವರ ಗುಣಮಟ್ಟದ ಸೇವೆಯಿಂದಲೇ ಸಲೂನ್ಗೆ ಆದಾಯ ಬರುತ್ತೆ. ಅಂತಹ ಬ್ಯೂಟಿಷಿಯನ್ಗಳ ಕೌಶಲ್ಯಕ್ಕೆ ತಕ್ಕಂತೆ ಅವರ ಸಂಬಳವೂ ಇರುತ್ತೆ ಅಂತಾರೆ ಪವಿತ್ರ. ಇನ್ನು ಸಲೂನ್ ಆರಂಭಿಸೋದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು, ಯಾವ ರೀತಿಯ ಸೌಂದರ್ಯ ವರ್ಧಕಗಳನ್ನ ಬಳಸಬೇಕು, ಸೂಕ್ತ ಬೆಲೆಯ ಮತ್ತು ಗುಣಮಟ್ಟದ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಗಳು ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ಟ್ರೈನಿಂಗ್ ಅಕಾಡೆಮಿಗಳಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಾಗುತ್ತೆ. ಇದು ಮಾತ್ರವಲ್ಲ, ತರಬೇತಿ ಪಡೆದು ತಾವೂ ಕೂಡ ಸಲೂನ್ ಆರಂಭಿಸಬೇಕಂತ ಅನ್ನೋರಿಗೂ ಅಕಾಡೆಮಿಗಳು ನೆರವಾಗುತ್ತವೆ. ಇದು ವೆಲ್ ಸರ್ಟಿಫೈಡ್ ಬ್ಯೂಟಿ ಅಕಾಡೆಮಿಗಳಲ್ಲಿ ತರಬೇತಿ ಪಡೆಯೋದ್ರಿಂದ ಮತ್ತು ಅಸೋಸಿಯೇಷನ್ಗಳಲ್ಲಿ ಮೆಂಬರ್ಶಿಪ್ ಪಡೆಯೋದ್ರಿಂದ ಆಗುವ ದೊಡ್ಡ ಅನುಕೂಲ ಆಗಿರುತ್ತೆ. ಒಂದು ಸಲೂನ್ ಅನ್ನ ಬ್ರ್ಯಾಂಡ್ ಆಗಿ ಬೆಳೆಸಬೇಕು, ಅದು ಲಾಭದಾಯಕವಾಗಿರಬೇಕು ಎಂದ್ರೆ ಅದರ ಪಬ್ಲಿಸಿಟಿ ಮತ್ತು ಮಾರ್ಕೆಟಿಂಗ್ ಸಹ ಮುಖ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಮಾರ್ಕೆಟಿಂಗ್ ತಂತ್ರಗಾರಿಕೆ ಹೇಗಿರಬೇಕು ಗೊತ್ತಾ? ಪ್ರತಿಯೊಂದು ಸಲೂನ್ ಕೂಡ ಸರ್ಕಾರದ ಟ್ರೇಡ್ ಲೈಸೆನ್ಸ್ ಪಡೆದಿರಲೇಬೇಕು. ಇದು ಕಡ್ಡಾಯನೂ ಹೌದು. ಇದರಿಂದ ಐಟಿ ರಿಟರ್ನ್ಸ್ ಮಾಡೋದಲ್ಲದೆ ಸಬ್ಸಿಡಿಯಲ್ಲಿ ಬ್ಯಾಂಕ್ ಲೋನ್ ಕೂಡ ಸಿಗೋದಕ್ಕೆ ಸಹಾಯವಾಗುತ್ತೆ. ಕೇವಲ 30,000 ರಿಂದ 50,000 ಹಣ ಹಾಕಿಯೂ ಸಿಂಪಲ್ ಆಗಿ ಸಲೂನ್ ಅನ್ನ ಆರಂಭಿಸಬಹುದು. 5 ಲಕ್ಷದಿಂದ 10 ಲಕ್ಷದವರೆಗೂ ಬಂಡವಾಳ ಹಾಕಿನೂ ಆರಂಭಿಸಬಹುದು. ಇಲ್ಲದೆ ಹೋದ್ರೆ 50 ಲಕ್ಷ ರೂಪಾಯಿವರೆಗೂ ಹಣ ಹೂಡಿ ಆಕರ್ಷಕ ರೀತಿಯಲ್ಲಿ ಸಲೂನ್ ಆರಂಭಿಸಬಹುದು. ಸಲೂನ್ ಆರಂಭಿಸಿದ್ರೆ ಎಷ್ಟು ಲಾಭದಾಯಕ ಅನ್ನೋದನ್ನ ಸತ್ಯ ಕಿಶೋರ್ ಅವರ ಮಾತಲ್ಲೇ ಕೇಳಿ. ಈ ಒಂದು ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಸಿಗೋಷ್ಟು ನನಗನ್ಸಿದ ಪ್ರಕಾರ ಬೇರೆ ಯಾವುದೂ ಇಲ್ಲ. ಆ್ಯಸ್ ಇವಾಗ ನನಗೆ ಎಕ್ಸಾಂಪಲ್ ನೀವು ತೊಗೊಂಡ್ರೆ, ನಾನು ಇವಾಗ ಫ್ಯಾಷನ್ ಡಿಸೈನರ್ ಆಗಿದ್ದೀನಿ, ಆರ್ಟಿಸ್ಟ್ ಆಗಿದ್ದೀನಿ, ಎಲ್ಲ ರೀತಿ ಎಲ್ಲ ಫೀಲ್ಡಲ್ಲೂ ಇದ್ದೀನಿ. ಬಟ್ ಇವತ್ತು ನಾನು ಪಾರ್ಲರ್ ಫೀಲ್ಡಲ್ಲೇ ಯಾಕೆ ಇಲ್ಲೇ 20-25 ವರ್ಷದಿಂದ ಇಲ್ಲೇ ಇದ್ದೀವಿ ಅಂದರೆ, ಇದರಲ್ಲಿ ಬಂದು ನಮಗೆ ರಿಸ್ಕ್ ಇಲ್ಲ. ಏನು ರಿಸ್ಕ್ ಇಲ್ಲ ಅಂತಂದರೆ, ಯಾರೋ ಒಂದು ಕ್ಲೈಂಟ್ ಬರ್ತಾರೆ, ನಾವು ಮಾಡ್ತೀವಿ, ಕಳಿಸ್ಬಿಡ್ತೀವಿ. ಆಗಿದ ತಕ್ಷಣ ಏನಾಗುತ್ತೆ, ನಮ್ಮ ಕೆಲಸ ಮುಗೀತು ಅಲ್ಲಿ. ಸೊ ಅವರು ಸ್ಯಾಟಿಸ್ಫೈ ಆದರೂ ನನಗೂ ಇನ್ಕಮ್ ಆಯಿತು, ಎಲ್ಲ ಆಯಿತು. ಸೊ ಮತ್ತು ಇನ್ನೊಂದು ಏನಾಗುತ್ತೆ, ಇದರಲ್ಲಿ ನಾವು ಒಂದು 10 ರೂಪೀಸ್ ಅಂತ ಹಾಕಿದ್ರೆ ನಾವು ಅದರಿಂದ 3 ರಿಂದ 4 ಪಟ್ಟು ಕೂಡ ನಾವು ಇಂಟು ಜಾಸ್ತಿ ಮಾಡ್ಕೋಬೇಕು. ಸಪೋಸ್ ನೀವು 100 ರೂಪೀಸ್ ಹಾಕಿದ್ದೀರಾ ಅಂತಂದರೆ
500ರಿಂದ 600 ರೂಪಾಯಿವರೆಗೂ ನೀವು ದುಡ್ಕೊಂಡು ಬಿಡ್ಬೋದು. ಅಂದರೆ ಅಷ್ಟು ಒಂದು ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇರುತ್ತೆ ನಮಗೆ. ಹಾಗಾಗಿ ಏನಂತಂದರೆ ಇವತ್ತು ಒಳ್ಳೊಳ್ಳೆ ಎಜುಕೇಟರ್ಸ್ಗಳಾಗ್ಬೋದು, ಒಳ್ಳೆ ಎಂತೆಂಥ ಫೀಲ್ಡವರು ಆ ಫೀಲ್ಡ್ಗಳನ್ನ ಇವಾಗ IT ಬಿಟ್ಟು ಆ ಫೀಲ್ಡ್ಸ್ಗಳವ್ರು ಬಿಟ್ಟು ಫ್ರೀಲ್ಯಾನ್ಸಿಂಗ್ ಮೇಕಪ್ ಅವ್ರು ಆಗ್ತಾ ಇದ್ದಾರೆ, ಮತ್ತು ಸಲೂನ್ಸ್ ಓಪನ್ ಮಾಡ್ತಾ ಅಂದರೆ ಬ್ಯೂಟಿ ಇಂಡಸ್ಟ್ರಿ ತುಂಬ ಬೆಳೀತಾ ಇರೋದ್ರಿಂದ ಪ್ಲಸ್ ಫ್ಯಾಷನ್ನು ಕೂಡ. ಸೊ ಈ ಫೀಲ್ಡಲ್ಲಿ ತುಂಬ ಜನ ಬಂದ್ಬಿಟ್ಟು ಒಳ್ಳೆ ಹೆಸರು ಮಾಡ್ತೀವಿ. ಇವಾಗ ನೀವೇ ನೋಡ್ಬೋದು ಎಷ್ಟು ಟಾಪ್ ನೇಮ್ಗಳೆಲ್ಲ ಇದೆ. ಅವರ ಬ್ಯಾಕ್ಗ್ರೌಂಡ್ ಅಂತ ನೀವು ತೊಗೊಂಡ್ರೆ ಅವ್ರು ಎಲ್ಲೆಲ್ಲೋ ವರ್ಕ್ ಮಾಡಿ ಒಳ್ಳೊಳ್ಳೆ ಹುದ್ದೆಲಿದ್ದರೂ ಕೂಡ ಬಿಟ್ಟು ಯಾಕೆ ಇವತ್ತು ಬ್ಯೂಟಿ ಇಂಡಸ್ಟ್ರಿನಲ್ಲಿ ಬಂದಿದೆ, ಪ್ರಾಫಿಟ್ ಮಾರ್ಜಿನ್ ಬಂದು ತುಂಬ ಜಾಸ್ತಿ ಇದೆ, ನೇಮ್ ಆ್ಯಂಡ್ ಫೇಮ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಈ ಇಂಡಸ್ಟ್ರಿನಲ್ಲಿ. ಹಾಗಾಗಿ ಎಲ್ಲರೂ ಇಂಡಸ್ಟ್ರಿಗೆ ತುಂಬ ಬರ್ತಾ ಇದ್ದಾರೆ ಇವಾಗ. ಸಲೂನ್ ಆರಂಭಿಸೋದಕ್ಕೆ ಆಸಕ್ತಿ ಇದೆ. ಅದು ಬಿಸ್ನೆಸ್ ಹಾಗೂ ನನ್ನ ಫ್ಯಾಷನ್ ಅಂತ ಬಂಡವಾಳ ಹಾಕೋದು ಮುಖ್ಯವಾಗಿರುವಂತೆ ಸೂಕ್ತ ಜಾಗದಲ್ಲಿ ಸಲೂನ್ ಓಪನ್ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಕಮರ್ಷಿಯಲ್ ಜಾಗಗಳಲ್ಲಿ ಸಲೂನ್ ಇದ್ದಲ್ಲಿ ಅದಕ್ಕೆ ಪಬ್ಲಿಸಿಟಿನೂ ಸಿಗುತ್ತೆ, ಮತ್ತೆ ಹೆಚ್ಚಿನ ಕಸ್ಟಮರ್ಸ್ ಕೂಡ ಬರುವಂತಾಗತ್ತೆ. ಇದು ಬಿಸ್ನೆಸ್ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾರಾದರೂ ಇದರಲ್ಲಿ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಇದೊಂದು ಗುಡ್ ಆಪರ್ಚುನಿಟಿ, ಒಳ್ಳೆ ಆಪರ್ಚುನಿಟಿ ಆಗುತ್ತೆ. ಅವರು ಈಗ ನೋಡಿ ಎಲ್ಲ ಇದರಲ್ಲೂ ಬೇರೆ ಬೇರೆ ಫೀಲ್ಡಲ್ಲೇ ಹೋಗಬೇಕು ಅಂದ್ಕೊತಾರೆ. ಇಂಜಿನಿಯರಲ್ಲಿ ಮಾಡಬೇಕು ಅಥವಾ MBBS ಮಾಡಬೇಕು, ಆ ಥರ ಆ ಲೆವೆಲ್ಗಿಂತ ಜಾಸ್ತಿ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಅರ್ನ್ ಮಾಡ್ಬೋದು. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ನಲ್ಲಿ ಗೆದ್ದವರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ. ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಮೇಲ್ ಅಡ್ರೆಸ್ PRO@VISTARANEWS.com, program@vistaranews.com. ಪ್ರತಿಯೊಬ್ಬರಿಗೂ ತಾವು ಸುಂದರವಾಗಿ ಕಾಣಬೇಕು, ಆಕರ್ಷಕವಾಗಿ ಜನರ ಗಮನ ಸೆಳೆಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸೌಂದರ್ಯ ವೃದ್ಧಿಗೆ ಸಾಕಷ್ಟು ಹಣ ಖರ್ಚು ಮಾಡ್ತಾರೆ. ಆ ಹಣವೇ ಬ್ಯೂಟಿ ಇಂಡಸ್ಟ್ರಿಯ ಆದಾಯದ ಮೂಲವಾಗಿರುತ್ತೆ. ತುಂಬಾ ಲಾಭದಾಯಕವಾಗಿರುವ ಈ ಉದ್ಯಮದಲ್ಲಿ ತೊಡಗುವವರು ತಜ್ಞರ ಮೂಲಕ ನಾವು ಕೊಟ್ಟ ಸಲಹೆಯಂತೆ ಮುಂದೆಜೆ ಇಟ್ಟು ಕಾನ್ಫಿಡೆಂಟ್ ಬದುಕು ಕಟ್ಟಿಕೊಳ್ಳಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.